ಸೋನಿಯಾ ಗಾಂಧಿ ಅವ್ರ ಬಳಿ ನೀವೇ ಕರ್ಕೊಂಡು ಹೋಗಿದ್ರಿ ಅಂತ ಕೂಡ ಹೇಳಿದ್ದೀರಾ. ಅದು ಹಳೆ ಮಾತು, ಅದು ಹೇಳಲಿ. ಈಗ ಆ ನೋವು ಯಾಕೆ ಬಂತು ಸರ್ ಅಂತ ಹೇಳಿ ಅದು ಇತಿಹಾಸದ ಭಾಗರೇ. ಅದು ಯಾರು ಹೇಳಿದ್ರು ಓದದ್ದು ನಿಜ, ಭೇಟಿ ಆದದ್ದು ನಿಜ. ಸಿದ್ದರಾಮಯ್ಯಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನಿಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡ್ತಿದಾರ ಅಂತ ಸರ್. ಈಗ ಸಿದ್ದರಾಮಯ್ಯನು ಪಾಪ ಅಸಹಾಯಕರಾಗಿದ್ದಾರೆ. ಅವ್ರು ಎಷ್ಟೇ ಮನಸ್ಸು ಮಾಡಿದ್ರು ಕೂಡ ಸೇರ್ಸಕ್ ಆಗಲಿಕ್ಕಿಲ್ಲ. ಆಗಲಿ ತಪ್ಪೇನಿದೆ, ಪಾರ್ಟಿ ಬಿಟ್ಟಂತ ವಿಚಾರ. ಒಬ್ಬ ಸ್ನೇಹಿತನಾಗಿ ಹೋಗಿದ್ದೆ, ಮಂತ್ರಿ ಆಗ್ಬೇಕಂತ ಹೋಗಿಲ್ಲ. ಅವತ್ತು ಹೋಗೋದು ನಿಜ. ಅಲ್ಲ, ವಿಶ್ವನಾಥ್ ಅವರು ಕೂಡ ಇದೇ ರೀತಿಯ ಅಸಮಾಧಾನ ತೋಡ್ಕೊಳ್ತಾರೆ, ನೀವು ಕೂಡ ಅದೇ ರೀತಿಯ ವಿಶ್ವನಾಥ್ ಅವರು ಬಹಳ ದಾರಿಗಳನ್ನ ಬಿಟ್ಟು ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಅವ್ರದ್ದು ಬೇರೆ, ನಂದು ಬೇರೆ. ಅಲ್ಲ, ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತ ಇದ್ದವರು ನೀವೇ ಹಿಂಗಾದ್ರೆ ಏನ್ ನಡೀತಾ ಇದೆ? ಏನ್ ಮಾಡಕ್ ಸಾಧ್ಯ ಇಲ್ಲ. ನೋಡ್ರಿ, ಯಾವ ಭರವಸೆ ಸಿಕ್ಕಿಲ್ಲ. ಭರವಸೆ ಸಿಕ್ಕರು ರಾಜಕಾರಣದಲ್ಲಿ ಯಾವ ನವೆಂಬರ್ ಕ್ರಾಂತಿ ರೀ? ಅಕ್ಟೋಬರ್ ಕ್ರಾಂತಿನೂ ಇಲ್ಲ, ನವೆಂಬರ್ ಕ್ರಾಂತಿನೂ ಇಲ್ಲ, ಆಗಸ್ಟ್ ಕ್ರಾಂತಿನೂ ಇಲ್ಲ. ಇದು ಮಾಧ್ಯಮದವರು ಸೃಷ್ಟಿ ಮಾಡಿದಂತ ಶಬ್ದ. ಅದು ರಾಜಣ್ಣ ಅವರು ಕೇಳಿ.